ಇನ್ನು ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನೀಡಿರುವ ಆದೇಶಕ್ಕೆ ಸಂಬಂಧಪಟ್ಟಂತೆ ನಟ ಚೇತನ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನ್ಯಾಯಾಲಯ ಹಾಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಮತ್ತಷ್ಟು ನಂಬಿಕೆ ಹೆಚ್ಚಾಗಿದೆ. ಕೊಲೆಗೀಡಾದ ರೇಣುಕಾಸ್ವಾಮಿ ಕುಟುಂಬಸ್ಥರು ನ್ಯಾಯ ಸಿಗುವ ನಿರೀಕ್ಷೆಯನ್ನ ಮತ್ತಷ್ಟು ಸುಪ್ರೀಂ ಕೋರ್ಟ್ನ ಆದೇಶದ ನಂತರದಲ್ಲಿ ಇಟ್ಕೊಳ್ಳುವ ಭರವಸೆ ಕೂಡ ವ್ಯಕ್ತವಾಗ್ತಾ ಇದೆ ಅಂತ. ಯಾರು ಎಷ್ಟೇ ಪ್ರಭಾವಶಾಲಿಯಾದರೂ ತಪ್ಪಿದ್ರೆ ಕ್ರಮ ಆಗುತ್ತೆ ಅನ್ನೋ ವಿಶ್ವಾಸ ಸುಪ್ರೀಂ ಕೋರ್ಟ್ನ ಆದೇಶದ ನಂತರದಲ್ಲಿ ಬಂದಿದೆ ಅಂತ ನಟ ಚೇತನ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮಗೆ ಈ ಒಂದು ತೀರ್ಪಿಂದ ಏನು ಬೇಲ್ ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ, ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ. ಕೋರ್ಟ್ಸು ನಿಮ್ಗೆ ಎಷ್ಟೇ ಪವರ್ ಇದ್ರೂ, ಎಷ್ಟೇ ಪ್ರಭಾವ ಇದ್ರೂ, ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ, ನೀವು ಭಾಳ ದೊಡ್ಡ ಪ್ರಮಾಣದ ತಪ್ಪು ಮಾಡಿದ್ದೀರ ಅಂತ ಆರೋಪ ಬಂದರೆ, ಅದು 4000 ಪೇಜ್ ಚಾರ್ಜ್ ಶೀಟ್ ಅನ್ನೋದು ಬಂದರೆ, ನಿಮ್ಮ ಮೇಲೂ ಕೂಡ ಗಟ್ಟಿಯಾದ ಕ್ರಮ ಆಗತ್ತೆ, ನಿಮ್ಮ ಮೇಲೂ ಒಂದು ರೀತಿ ಶಿಕ್ಷೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ಸ್ ಅದನ್ನು ಸಾಬೀತುಪಟ್ಟಿದ್ದಾರೆ. ಅದು ನೋ ಒನ್ ಇಸ್ ಅಬವ್ ದ ಲಾ ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡಿದ್ದಾರೆ. ಬಹುಶಃ ಹೈಕೋರ್ಟು 4.5 ತಿಂಗಳು ಅನ್ನೋದಕ್ಕೆ ಸೀಮಿತ ಮಾಡಿರೋದು ಬೇಲ್ ಅನ್ನೋದು, ಅದನ್ನು ಕೂಡ ಈ ಸುಪ್ರೀಂ ಕೋರ್ಟ್ ಖಂಡಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ಕಾನೂನಡಿಯಲ್ಲಿ ನಾವೆಲ್ಲರೂ ಸರಿ ಸಮಾನರು. ಮತ್ತು ಯಾರೇ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಇವರು ಸಾಬೀತು ಮಾಡಿದ್ದಾರೆ. ನಮಗೆ ಈ ಒಂದು ತೀರ್ಪಿಂದ ಏನು ಬೇಲ್ ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ, ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ. ಕೋರ್ಟ್ಸು ನಿಮ್ಗೆ ಎಷ್ಟೇ ಪವರ್ ಇದ್ರೂ, ಎಷ್ಟೇ ಪ್ರಭಾವ ಇದ್ರೂ, ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ, ನೀವು ಭಾಳ ದೊಡ್ಡ ಪ್ರಮಾಣದ ತಪ್ಪು ಮಾಡಿದ್ದೀರ ಅಂತ ಆರೋಪ ಬಂದರೆ, ಅದು 4000 ಪೇಜ್ ಚಾರ್ಜ್ ಶೀಟ್ ಅನ್ನೋದು ಬಂದರೆ, ನಿಮ್ಮ ಮೇಲೂ ಕೂಡ ಗಟ್ಟಿಯಾದ ಕ್ರಮ ಆಗತ್ತೆ, ನಿಮ್ಮ ಮೇಲೂ ಒಂದು ರೀತಿ ಶಿಕ್ಷೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ಸ್ ಅದನ್ನು ಸಾಬೀತುಪಟ್ಟಿದ್ದಾರೆ. ಅದು ನೋ ಒನ್ ಇಸ್ ಅಬವ್ ದ ಲಾ ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡಿದ್ದಾರೆ. ಬಹುಶಃ ಹೈಕೋರ್ಟು 4.5 ತಿಂಗಳು ಅನ್ನೋದಕ್ಕೆ ಸೀಮಿತ ಮಾಡಿರೋದು ಬೇಲ್ ಅನ್ನೋದು, ಅದನ್ನು ಕೂಡ ಈ ಸುಪ್ರೀಂ ಕೋರ್ಟ್ ಖಂಡಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ಕಾನೂನಡಿಯಲ್ಲಿ ನಾವೆಲ್ಲರೂ ಸರಿ ಸಮಾನರು. ಮತ್ತು ಯಾರೇ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಇವರು ಸಾಬೀತು ಮಾಡಿದ್ದಾರೆ. ನಮಗೆ ಈ ಒಂದು ತೀರ್ಪಿಂದ ಏನು ಬೇಲ್ ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ, ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ. ಕೋರ್ಟ್ಸು ನಿಮ್ಗೆ ಎಷ್ಟೇ ಪವರ್ ಇದ್ರೂ, ಎಷ್ಟೇ ಪ್ರಭಾವ ಇದ್ರೂ, ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ. ಇನ್ನು ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನೀಡಿರುವ ಆದೇಶಕ್ಕೆ ಸಂಬಂಧಪಟ್ಟಂತೆ ನಟ ಚೇತನ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನ್ಯಾಯಾಲಯ ಹಾಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಮತ್ತಷ್ಟು ನಂಬಿಕೆ ಹೆಚ್ಚಾಗಿದೆ. ಕೊಲೆಗೀಡಾದ ರೇಣುಕಾಸ್ವಾಮಿ ಕುಟುಂಬಸ್ಥರು ನ್ಯಾಯ ಸಿಗುವ ನಿರೀಕ್ಷೆಯನ್ನ ಮತ್ತಷ್ಟು ಸುಪ್ರೀಂ ಕೋರ್ಟ್ನ ಆದೇಶದ ನಂತರದಲ್ಲಿ ಇಟ್ಕೊಳ್ಳುವ ಭರವಸೆ ಕೂಡ ವ್ಯಕ್ತವಾಗ್ತಾ ಇದೆ ಅಂತ. ಯಾರು ಎಷ್ಟೇ ಪ್ರಭಾವಶಾಲಿಯಾದರೂ ತಪ್ಪಿದ್ರೆ ಕ್ರಮ ಆಗುತ್ತೆ ಅನ್ನೋ ವಿಶ್ವಾಸ ಸುಪ್ರೀಂ ಕೋರ್ಟ್ನ ಆದೇಶದ ನಂತರದಲ್ಲಿ ಬಂದಿದೆ ಅಂತ ನಟ ಚೇತನ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮಗೆ ಈ ಒಂದು ತೀರ್ಪಿಂದ ಏನು ಬೇಲ್ ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ, ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ. ಕೋರ್ಟ್ಸು ನಿಮ್ಗೆ ಎಷ್ಟೇ ಪವರ್ ಇದ್ರೂ, ಎಷ್ಟೇ ಪ್ರಭಾವ ಇದ್ರೂ, ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ, ನೀವು ಭಾಳ ದೊಡ್ಡ ಪ್ರಮಾಣದ ತಪ್ಪು ಮಾಡಿದ್ದೀರ ಅಂತ ಆರೋಪ ಬಂದರೆ, ಅದು 4000 ಪೇಜ್ ಚಾರ್ಜ್ ಶೀಟ್ ಅನ್ನೋದು ಬಂದರೆ, ನಿಮ್ಮ ಮೇಲೂ ಕೂಡ ಗಟ್ಟಿಯಾದ ಕ್ರಮ ಆಗತ್ತೆ, ನಿಮ್ಮ ಮೇಲೂ ಒಂದು ರೀತಿ ಶಿಕ್ಷೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ಸ್ ಅದನ್ನು ಸಾಬೀತುಪಟ್ಟಿದ್ದಾರೆ. ಅದು ನೋ ಒನ್ ಇಸ್ ಅಬವ್ ದ ಲಾ ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡಿದ್ದಾರೆ. ಬಹುಶಃ ಹೈಕೋರ್ಟು 4.5 ತಿಂಗಳು ಅನ್ನೋದಕ್ಕೆ ಸೀಮಿತ ಮಾಡಿರೋದು ಬೇಲ್ ಅನ್ನೋದು, ಅದನ್ನು ಕೂಡ ಈ ಸುಪ್ರೀಂ ಕೋರ್ಟ್ ಖಂಡಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ಕಾನೂನಡಿಯಲ್ಲಿ ನಾವೆಲ್ಲರೂ ಸರಿ ಸಮಾನರು. ಮತ್ತು ಯಾರೇ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಇವರು ಸಾಬೀತು ಮಾಡಿದ್ದಾರೆ. ನಮಗೆ ಈ ಒಂದು ತೀರ್ಪಿಂದ ಏನು ಬೇಲ್ ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ, ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ. ಕೋರ್ಟ್ಸು ನಿಮ್ಗೆ ಎಷ್ಟೇ ಪವರ್ ಇದ್ರೂ, ಎಷ್ಟೇ ಪ್ರಭಾವ ಇದ್ರೂ, ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ, ನೀವು ಭಾಳ ದೊಡ್ಡ ಪ್ರಮಾಣದ ತಪ್ಪು ಮಾಡಿದ್ದೀರ ಅಂತ ಆರೋಪ ಬಂದರೆ, ಅದು 4000 ಪೇಜ್ ಚಾರ್ಜ್ ಶೀಟ್ ಅನ್ನೋದು ಬಂದರೆ,
ನಿಮ್ಮ ಮೇಲೂ ಕೂಡ ಗಟ್ಟಿಯಾದ ಕ್ರಮ ಆಗತ್ತೆ, ನಿಮ್ಮ ಮೇಲೂ ಒಂದು ರೀತಿ ಶಿಕ್ಷೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ಸ್ ಅದನ್ನು ಸಾಬೀತುಪಟ್ಟಿದ್ದಾರೆ. ಅದು ನೋ ಒನ್ ಇಸ್ ಅಬವ್ ದ ಲಾ ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡಿದ್ದಾರೆ. ಬಹುಶಃ ಹೈಕೋರ್ಟು 4 ತಿಂಗಳು ಅನ್ನೋದಕ್ಕೆ ಸೀಮಿತ ಮಾಡಿರೋದು ಬೇಲ್ ಅನ್ನೋದು, ಅದನ್ನು ಕೂಡ ಈ ಸುಪ್ರೀಂ ಕೋರ್ಟ್ ಖಂಡಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ಕಾನೂನಡಿಯಲ್ಲಿ ನಾವೆಲ್ಲರೂ ಸರಿ ಸಮಾನರು. ಮತ್ತು ಯಾರೇ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಇವ್ರು ಸಾಬೀತು ಮಾಡಿದ್ದಾರೆ. ನಮಗೆ ಈ ಒಂದು ತೀರ್ಪಿಂದ ಏನು ಬೇಲ್ ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ, ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ. ಕೋರ್ಟ್ಸು ನಿಮ್ಗೆ ಎಷ್ಟೇ ಪವರ್ ಇದ್ರೂ, ಎಷ್ಟೇ ಪ್ರಭಾವ ಇದ್ರೂ, ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ. ಇನ್ನು ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನೀಡಿರುವ ಆದೇಶಕ್ಕೆ ಸಂಬಂಧಪಟ್ಟಂತೆ ನಟ ಚೇತನ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನ್ಯಾಯಾಲಯ ಹಾಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಮತ್ತಷ್ಟು ನಂಬಿಕೆ ಹೆಚ್ಚಾಗಿದೆ. ಕೊಲೆಗೀಡಾದ ರೇಣುಕಾಸ್ವಾಮಿ ಕುಟುಂಬಸ್ಥರು ನ್ಯಾಯ ಸಿಗುವ ನಿರೀಕ್ಷೆಯನ್ನ ಮತ್ತಷ್ಟು ಸುಪ್ರೀಂ ಕೋರ್ಟ್ನ ಆದೇಶದ ನಂತರದಲ್ಲಿ ಇಟ್ಕೊಳ್ಳುವ ಭರವಸೆ ಕೂಡ ವ್ಯಕ್ತವಾಗ್ತಾ ಇದೆ ಅಂತ, ಯಾರು ಎಷ್ಟೇ ಪ್ರಭಾವಶಾಲಿಯಾದರೂ ತಪ್ಪಿದ್ರೆ ಕ್ರಮ ಆಗುತ್ತೆ ಅನ್ನೋ ವಿಶ್ವಾಸ ಸುಪ್ರೀಂ ಕೋರ್ಟ್ನ ಆದೇಶದ ನಂತರದಲ್ಲಿ ಬಂದಿದೆ ಅಂತ ನಟ ಚೇತನ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮಗೆ ಈ ಒಂದು ತೀರ್ಪಿಂದ ಏನು ಬೇಲ್ ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ, ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ. ಕೋರ್ಟ್ಸು ನಿಮ್ಗೆ ಎಷ್ಟೇ ಪವರ್ ಇದ್ರೂ, ಎಷ್ಟೇ ಪ್ರಭಾವ ಇದ್ರೂ, ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ, ನೀವು ಭಾಳ ದೊಡ್ಡ ಪ್ರಮಾಣದ ತಪ್ಪು ಮಾಡಿದ್ದೀರ ಅಂತ ಆರೋಪ ಬಂದರೆ, ಅದು 4000 ಪೇಜ್ ಚಾರ್ಜ್ ಶೀಟ್ ಅನ್ನೋದು ಬಂದರೆ, ನಿಮ್ಮ ಮೇಲೂ ಕೂಡ ಗಟ್ಟಿಯಾದ ಕ್ರಮ ಆಗತ್ತೆ, ನಿಮ್ಮ ಮೇಲೂ ಒಂದು ರೀತಿ ಶಿಕ್ಷೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ಸ್ ಅದನ್ನು ಸಾಬೀತುಪಟ್ಟಿದ್ದಾರೆ. ಅದು ನೋ ಒನ್ ಇಸ್ ಅಬವ್ ದ ಲಾ ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡಿದ್ದಾರೆ. ಬಹುಶಃ ಹೈಕೋರ್ಟು 4 ತಿಂಗಳು ಅನ್ನೋದಕ್ಕೆ ಸೀಮಿತ ಮಾಡಿರೋದು ಬೇಲ್ ಅನ್ನೋದು, ಅದನ್ನು ಕೂಡ ಈ ಸುಪ್ರೀಂ ಕೋರ್ಟ್ ಖಂಡಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ಕಾನೂನಡಿಯಲ್ಲಿ ನಾವೆಲ್ಲರೂ ಸರಿ ಸಮಾನರು. ಮತ್ತು ಯಾರೇ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಇವ್ರು ಸಾಬೀತು ಮಾಡಿದ್ದಾರೆ. ನಮಗೆ ಈ ಒಂದು ತೀರ್ಪಿಂದ ಏನು ಬೇಲ್ ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ, ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ. ಕೋರ್ಟ್ಸು ನಿಮ್ಗೆ ಎಷ್ಟೇ ಪವರ್ ಇದ್ರೂ, ಎಷ್ಟೇ ಪ್ರಭಾವ ಇದ್ರೂ, ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ, ನೀವು ಭಾಳ ದೊಡ್ಡ ಪ್ರಮಾಣದ ತಪ್ಪು ಮಾಡಿದ್ದೀರ ಅಂತ ಆರೋಪ ಬಂದರೆ, ಅದು 4000 ಪೇಜ್ ಚಾರ್ಜ್ ಶೀಟ್ ಅನ್ನೋದು ಬಂದರೆ, ನಿಮ್ಮ ಮೇಲೂ ಕೂಡ ಗಟ್ಟಿಯಾದ ಕ್ರಮ ಆಗತ್ತೆ, ನಿಮ್ಮ ಮೇಲೂ ಒಂದು ರೀತಿ ಶಿಕ್ಷೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ಸ್ ಅದನ್ನು ಸಾಬೀತುಪಟ್ಟಿದ್ದಾರೆ. ಅದು ನೋ ಒನ್ ಇಸ್ ಅಬವ್ ದ ಲಾ ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡಿದ್ದಾರೆ. ಬಹುಶಃ ಹೈಕೋರ್ಟು 4 ತಿಂಗಳು ಅನ್ನೋದಕ್ಕೆ ಸೀಮಿತ ಮಾಡಿರೋದು ಬೇಲ್ ಅನ್ನೋದು, ಅದನ್ನು ಕೂಡ ಈ ಸುಪ್ರೀಂ ಕೋರ್ಟ್ ಖಂಡಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ಕಾನೂನಡಿಯಲ್ಲಿ ನಾವೆಲ್ಲರೂ ಸರಿ ಸಮಾನರು. ಮತ್ತು ಯಾರೇ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಇವ್ರು ಸಾಬೀತು ಮಾಡಿದ್ದಾರೆ. ನಮಗೆ ಈ ಒಂದು ತೀರ್ಪಿಂದ ಏನು ಬೇಲ್ ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ, ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ. ಕೋರ್ಟ್ಸು ನಿಮ್ಗೆ ಎಷ್ಟೇ ಪವರ್ ಇದ್ರೂ, ಎಷ್ಟೇ ಪ್ರಭಾವ ಇದ್ರೂ, ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ,